ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಸ ಗುಡಿಸುವ ಕೆಲಸ ಮಾಡುವಂತಹ ಕೆಲಸಗಾರರನ್ನು ಗುತ್ತಿಗೆದಾರರು ದಿಢೀರಿನ ತೆಗೆದಿದ್ದಾರೆ. ಈಗ ಗುತ್ತಿಗೆದಾರರು ಹೇಳದೆ ಕೇಳದೆ ಅಲ್ಲಿರ್ತಕ್ಕಂತಹ ಕೆಲಸ ಮಾಡುವಂತಹ ಮಹಿಳೆಯರನ್ನು ತೆಗೆದಿರೋ ಹಿನ್ನೆಲೆಯಲ್ಲಿ ಮಹಿಳೆಯರು ಪರದಾಡುವಂತಾಗಿದೆ. ಇನ್ನು ಗುತ್ತಿಗೆದಾರರ ವಿರುದ್ಧ ಮುಖಂಡರಾದ ಎಂ.ಬಿ. ಸಜ್ಜನ್ ಮತ್ತು ಮಹಿಳೆಯರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ಹೇಳದೆ ಕೇಳದೆ ಕೆಲಸದಿಂದ ತೆಗೆದಿದ್ದಾರೆ, ಮಷಿನ್ಗಳಿಂದ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಕಟ್ಟಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರ ದಿನಾಚರಣೆ ಸಂದರ್ಭದಲ್ಲಿ ಮಹಿಳೆಯರ ಸಮಸ್ಯೆ ಕೇಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಎಇಕೆಆರ್ಟಿಸಿ ಆಡಳಿತ ಜಂಗ್ ಹಿಡಿದಿದೆ. ಮಹಿಳೆಯರ ಹಾಗೂ ಕಾರ್ಮಿಕರ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಮಾಡುವವರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಇನ್ನು ಕೆಕೆಆರ್ಟಿಸಿ ಎಡಿ ಅವರ 15 ದಿನಗಳಿಂದ ರಜೆಯಲ್ಲಿದ್ದಾರೆ. ಇನ್ನು ದಿನನಿತ್ಯ ಮಹಿಳೆಯರ ಪರದಾಡುತ್ತಿದ್ದಾರೆ. ಇನ್ನು ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರ ಹಾರಿಕೆಗೆ ಉತ್ತರ ನೀಡುತ್ತಿದ್ದಾರೆ ಎಂದರು. ಇನ್ನು ಗುತ್ತೇದಾರವರು ಮಹಿಳೆಯರಿಗೆ ಬರಬೇಡ ಎಂದು ಹೇಳುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಉಷಾ, ಶ್ರೀಮತಿ ಗುರುಬಾಯಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ಕಸ ಹೊಡೆ ಕೆಲಸ ಮಾಡ್ತಾರೆ, 21 ಜನ ಇದ್ದಾರೆ. ಇವ್ರಿಗೆ ಸಡನ್ನಾಗಿ ಅಲ್ಲಿರ್ತಕ್ಕಂಥ ಏನು ಲೇಬರ್ ಕಾಂಟ್ರಾಕ್ಟರು ನಿಮ್ಮ ಕೆಲಸ ಇಲ್ಲರಿ ಹೋಗ್ರಿ ಅಂತ ಹೇಳಿದಾರೆ, ನಿಮ್ಮ ತೆಗೆದು ಹಾಕಿವಿ ಅಂತೇಳಿ. ಸೊ ಈಗ ಅವರು ಬೀದಿ ಪಾಲಾಗಿದ್ದಾರೆ. ಇದರ ಕುರಿತು ಅವರು ಮಾನ್ಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವ್ರ ಮನೆಗೆ ಕೂಡ ಹೋಗಿದ್ದಾರೆ, ಹಿಂಗಾಗಿದೆ ಅಂಥೇಳಿ. ಅವರು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಅವ್ರಿಗೆ ಅಧಿಕಾರಿಗಳ ಹತ್ತಿರ ಹೋದರೆ ನಮಗೇನು ಗೊತ್ತಿಲ್ಲ, ನಿಮಗೇನು ಸಂಬಂಧ ಇಲ್ಲ, ನಮಗೆ ಕೇವಲ ಗುತ್ತೇದಾರ ಮೇಲೆ ಹೋಗ್ರಿ ಅಂತ ಹೇಳಿದ್ದಾರೆ. ಮತ್ತು ಲೇಬರ್ ಆಫೀಸ್ಗೆ ಹೋದರೆ 1 ತಿಂಗಳಿಂದ ಓಡಾಡಿಸ್ತಾ ಇದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ನವರು. ಇವರೆಲ್ಲರೂ ಮಹಿಳೆಯರಿದ್ದಾರೆ, 20 ಜನ 21 ಜನ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ತಿಂಗಳಿನಲ್ಲಿ ಈ ಮಹಿಳೆಯರ ಪರಿಸ್ಥಿತಿ ಈ ಥರ ಆಗಿದೆ. ಯಾರು ಕೇಳೋರು ಯಾರೂ ಇಲ್ಲ ಇವರಿಗೆ. ಈ ಸಂಬಂಧದಲ್ಲಿ NEKRTC ಆಫೀಸ್ ಹೆಡ್ ಆಫೀಸ್ಗೆ ಹೋಗಿದ್ದೇವೆ. ಅಲ್ಲಿ ಯಾರು ಆಫೀಸರ್ ಇಲ್ಲ, ತಿಂಗಳಿನಿಂದ MDನೇ ಇಲ್ಲ ಅಲ್ಲಿ. ಮತ್ತು ಅವರು ನಮ್ಮ ಮನೆಯವರು ಸರಿ ಹೋಗ್ಯಾರಿ ಸರ್. 5 ಮಕ್ಕಳವ, ನಾವು ಹ್ಯಾಂಗೆ ಬದುಕಬೇಕು ಹ್ಯಾಂಗಿಲ್ಲ, ಭಾಳ ಸಮಸ್ಯೆ ಭಾಳ ಬೇಕಾರಾಗ್ಯದ್ರಿ ಸರ್. ದಯವಿಟ್ಟು ನೀವು ಎಲ್ಲ ಜನರಿಗೆ ನಮ್ಗೆ ಸಹಾಯ ಮಾಡಿರಿ ಸರ್. ಈ ಸಡನ್ ಮನೆ ಡ್ಯೂಟಿ ಮೇಲೆ ತೆಗ್ದಾನೆ ನಾವು ಯಾಕಡೆ ಹೋಗ್ಬೇಕ್ರಿ ಸರ್. ನೋಡಿರಿ ದಯವಿಟ್ಟು ಭಾಳ ವರ್ಷ ಐತ್ರಿ ನಾವು ಮಾಡ್ಲತ್ತೀವ್ರಿ ಸರ್. ಅಂತರ ಇವಂತನ ಇಟ್ಟು ಪಿ ಎಫ್ ಪಗಾರ ಹೆಚ್ಚು ಮಾಡಪ್ಪ ಅಂತಾರೆ. ಇದ್ರ ಸಲಕ್ಕೆ ನಮಗೆ ತೆಗ್ದು ರೀ ಸರ್. ಮತ್ತು ಏನು ಅನ್ಯಾಯ ಮಾಡಿಲ್ಲ, ಏನಿಲ್ಲ. ಏನು ಮಾಡಿದ್ರೆ ಆಧಾರ ಪ್ರೂಫ್ ಬೇಕಲ್ಲ ರೀ ಸರ್. ನಾವು ಹೊಟ್ಟೆ ಸಲಕ್ಕೆ ಬೇಡದಿತ್ತು ತಪ್ಪಾಯ್ತು ರೀ ಸರ್. ಎಲ್ಲ ಕಡೆ ಕೂಲಿಗರ ಡೈಲಿ ವಾರದ ಮಾಡೋರು ಈಗ ಅವರೇ ಡೈಲಿಗೆ 500 ರೂಪಾಯಿ ಅದ ರೀ ಸರ್. ಇಟ್ಟು ಮಾಡೋದು ದಯವಿಟ್ಟು ರೀ ಸರ್. 1 ತಿಂಗಳಾಯ್ತು ರೀ ಸರ್. ಸಂಬಳ ಕೊಡ್ತೀನಿ ಸರ್. ಇಲ್ರಿ ಸರ್. ಹೌದು ರೀ ಸರ್, ತೆಗ್ದದ ಸರ್. ಮುಂದೆ ನೋಡ್ರಿ ಸರ್, ನಾವು ಲಡಾಸ್ಬೇಕಂತ ನಿಮ್ಮ ಯಾತ್ರ ಬಂದೀವ್ರಿ ಸರ್. ನೀವು ಹೆಲ್ಪ್ ಮಾಡಿ. ಹಾಂ, ಹೊಸ ತೊಗೊಂಬಂದಾರ. ಹಾಂ, ಮಿಷನ್ ಇಲ್ಲ, ಹೆಣ್ಮಕ್ಳಿಗೆ ತೊಗೊಂಬಂದಾರ. ಹಾಂ ರೀ, ಆಳಂದವ್ರಿಗೆ ತೊಗೊಂಬಂದಾರ. ಹಾಂ, ಅವ್ರಿಗೆ ಸರ್. ಯಾರು ಒಂದಕ್ಕೆ ಬರ್ತಾರೆ ಸರ್. ಇಲ್ಲ ಡಿಸಿ ಯಾತ್ರ ಹೋದಿಲ್ಲ, ಡಿಸಿ ಯಾತ್ರ ಇಲ್ರಿ ಸರ್. ಅಲ್ರಿ ಅವರು ಇಲ್ಲಿದವ್ರು ಆಳಂದವ್ರು 20 ಗಂಟೆ ನೀವು ಮ್ಯಾಗ ಹೊಂತೀರಿ ಅಂತ ಅಂತಾರೆ ಸರ್. ನಾವು ಎಲ್ಲ ನ್ಯಾಯ ಬೇಡ್ಬೇಕ್ರಿ ಹೇಳಿ. ಅವರಿಗೆ ಸಂಬಂಧ ಬರ್ತದಲ್ಲ ರೀ ಸರ್. ಅವ್ರು ಹರಿಸ್ಕೊಡ್ತಾರೆ ಸರ್. ಲೇಬರ್ ಆಫೀಸ್ನಾಗ ಹೋಗಲ್ಲ, ಅವ್ರ ಭೀ ಮೈಗೆ ಹಚ್ಕೊಂಬಲ್ರಿ ಸರ್. ನಾವು ಎಲ್ಲ ಹೋಗ್ಬೇಕ್ರಿ ಹೇಳ್ರಿ ಸರ್. ನೀವು ಪೇಮೆಂಟ್ ಕೈಯಾಗ ಕೊಡ್ತಾರೆ ಸರ್. ಹಾಂ, ಕೈಯಾಗೆ ಕೊಡ್ತಾರೆ ಸರ್. ನೋ ರಿಕಾರ್ಡ್ಸ್. ಇವ್ರು ಎಲ್ಲಿ ಹೆಸರಿಲ್ಲ, ಏದಿ ಇಲ್ಲ, ಯಾರ ಏನೋ ಕಾರ್ಡ್ ಇಲ್ಲ, ಮತ್ತೊಂದಿಲ್ಲ. ಏನಿಲ್ಲ ಸರ್, ಏನೇನಿಲ್ರಿ ಸರ್. ಪೈಲೆ ಕೊಟ್ಟಾರಲ್ಲ, ಅದಕ್ಕೆ ಏನು
ಹೆದರ್ಸ್ತಾರೆ ಸರ್, ನಮ್ಮ ಹೆಣ್ಮಕ್ಳು ಅಂಜಿ ಸಾಯ್ತಾರೆ ಸರ್, ತೆಗಿತಾರೆ, ಇದು ಮಾಡ್ತೀನಿ ಅಂತ ಹಿಂಗೆ ಯಾರು ಯಾವ ಥರ ಹೋದಿರಲ್ಲ. ಈಗ ಮನೆ ಹೋಗಿದ್ದೀರಿ ಸರ್, ಲೇಬರ್ ಆಫೀಸ್ನಾಗ ಹೋದಿರ ನೀವು, ಅವ್ರ ಕಡೆಯಿಂದ ಪೇಮೆಂಟ್ ತೊಗೋರಿ ಅಂತಾರೆ. ಡಿ ಟಿ ಮೇಡಮ್ ಬಲ್ಯಕ್ಕೆ ಹೋದೆಲ್ಲ ಅವ್ರ ಬಲ್ಲಿಂದ ಪೇಮೆಂಟ್ ತೊಗೋರಿ ಅಂತಾರೆ. ಮತ್ತು ಹಿಂಗೆ ಮಾಡಿ ಹೆದರ್ಸ್ಬಿಡ್ಲತ್ತಾರೆ ಸರ್. ಹಂಗಾತ ನಮ್ಮ ಹೆಣ್ಮಕ್ಳು ಅಂಜಿ ಯಾರು ಮುಂದಕ್ಕೆ ಬರ್ಲಕ್ಕೆ ತಯಾರಿ ಇಲ್ರಿ ಸರ್. ಅವನಿಗೆ ಅಪ್ಪ ಅನ್ನ ಅನ್ನತ್ತರ ಬಿ ಅವ್ರು ಕಾಲು ಬಿದ್ದವ್ರಿ, ತಾಯಿ ಸಮಾನ ಇದ್ದರು ಮನುಷ್ಯ ಹತ್ರ ಕಳ್ಕಿ ಬಿಟ್ಟಿಲ್ರಿ ಸರ್. ಅಂತರ ಎಲ್ಲರದು ಒಬ್ಬರು ಗಣದೇವ್ರು ಕುಡುಕಾರ ರೀ ಸರ್, ಒಬ್ರದ್ದು ಇಲ್ಲ. ಭಾಳ ಪರಿಸ್ಥಿತಿ ಗಂಭೀರ ಅದ ರೀ ಸರ್. ಇವು ಒಮ್ಮೆ ಸಡನ್ ಮನೆ ತಿಂತೀವಿ ಸರ್. ಏನಿಲ್ರಿ ಸರ್, ಏನಿಲ್ರಿ ಏನು ಸರ್, ಕುರುಪಾದರ್ ಲೇಬರ್ ಆಫೀಸ್ನಾಗ ಮನೆ ಕೊಟ್ಟಿದ್ದೀವ್ರಿ ಸರ್. ಅವ್ರು ಹೆದರ್ತಾರೆ, ನಿಮಗೆ ಎದಕ್ಕೆ ಬೇಕಮ್ಮ ಅಂತಾರೀ, ಅವ್ರು ಅಂಜಿಸ್ತಾರ್ರಿ ನಮಗೆ. ಅವ್ರ ಬೆಲ್ಲಕ್ಕೆ ಪೇಮೆಂಟ್ ಕೊಟ್ಟಿದ್ದೀವಿ, ಅವ್ರ ಬೆಲ್ಲಕ್ಕೆ ಅದಾರ ಎಲ್ಲ ಕುರುಪ ಅದಾರಿ ಸರ್. ಡಿಪಾರ್ಟ್ಮೆಂಟಿಗೆ ಬೇಕು ಆಧಾರ್ ಕುರುಪ ಅಂತಾರೆ, ಅವ್ರು ಅಂಜಿಸ್ತಾರೆ ಸರ್. ಇಲ್ರಿ ಸರ್, ಕೈಯಾಗ ಕೊಡ್ತಾರೆ. ಏ ತಮ್ಮ, ಏ ಕುಂದ್ರೆ ನಿಮ್ಮ ಈ ಕಡೆ ಬಾ. ಕುಂದ್ರಿ ಏನು ಕೊಟ್ಟಿಲ್ರಿ ಸರ್. ಏನಾಗಿದೆ ಕೇಳಿ, ಈಗ ಇಟ್ ಈಸ್ ಆಲ್ ಭಾಳ ಒಂದು ಗುಲ್ಬರ್ಗ ಒಂದು ನಗರದಲ್ಲಿನೇ ಒಂದು ಜಿಲ್ಲಾಧಿಕಾರಿ ಸ್ಥಾನದಲ್ಲಿನೇ ಈ ಥರದ ಅನ್ಯಾಯ ಕಾರ್ಮಿಕರಿಗೆ ನಡೀತಾ ಇದೆ.